ಹಾಯ್ ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಪಂದ್ಯಶ್ರೇಷ್ಠ ಆಟಗಾರ ಯಾರು ಪಡ್ಕೊಂಡಿದ್ದಾರೆ ಅಂತ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಟೆಸ್ಟ್ ಕ್ರಿಕೆಟ್ನಲ್ಲಿ ತನ್ನ ಗಂಭೀರತೆ ಜೊತೆಗೆ ಆಟಗಾರರ ಪ್ರತಿಭೆ ಮತ್ತು ಪರಿಶೀಲಿಸಿ ಯಾರು ಅತಿ ಹೆಚ್ಚು ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಅಂತ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರೇಯಾ ಕನ್ನಡ ಯೂಟ್ಯೂಬ್ ಚಾನಲ್. ತಮಗೆಲ್ಲರಿಗೂ ಸ್ವಾಗತ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೂಡ ಮಾಡಿ, ಕಮೆಂಟ್ಸ್ ಕೂಡ ಮಾಡಿ ನಿಮಗೆ ಯಾವ ಆಟಗಾರ ಇಷ್ಟ ಅಂತ. ಹಾಯ್ ಸ್ನೇಹಿತರೆ, ನಾವು ಎಲ್ಲರೂ ಅಂದ್ಕೊಂಡಿರೋ ಹಾಗೆ ಭಾರತದ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು ಅಥವಾ ವಿರಾಟ್ ಕೊಹ್ಲಿ, ಹಾಗೆ ಶ್ರೀಲಂಕಾದ ಮುತ್ತಯ್ಯ ಮುರಳೀಧರನ್, ಇವರಾಗಿರ್ಬೋದೇನೋ ಅತಿ ಹೆಚ್ಚು ಪಂದ್ಯಪುರುಷ ಪ್ರಶಸ್ತಿ ಪಡೆದವರು ಅಂದ್ಕೊಂಡಿರ್ತೀವಿ. ಆದರೆ ಟೆಸ್ಟ್ನಲ್ಲಿ ಅತಿ ಹೆಚ್ಚು ಬಾರಿ ಪಂದ್ಯಶ್ರೇಷ್ಠ ಪಡೆದಂಥ ಆಟಗಾರ ಬೇರೆ ದೇಶದವರೇ ಆಗಿದ್ದಾರೆ. ಅದು ನಮ್ಮ ಸೌತ್ ಆಫ್ರಿಕಾದ ಜಾಕ್ ಕಾಲಿಸ್. ಹೌದು ಸ್ನೇಹಿತರೆ, ಜಾಕ್ ಕಾಲಿಸ್ ದಕ್ಷಿಣ ಆಫ್ರಿಕಾದ ಪರ 166 ಟೆಸ್ಟ್ಗಳಲ್ಲಿ 13,289 ರನ್ ಗಳಿಸಿ ಇದರಲ್ಲಿ 45 ಶತಕ ಹಾಗೂ 58 ಅರ್ಧ ಶತಕಗಳು ಸೇರಿದೆ. ಹೆಚ್ಚು ಶತಕ ಸಿಡಿಸಿದವರ ಪಟ್ಟಿಯಲ್ಲಿ ನಮ್ಮ ಭಾರತದ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರು ಅತಿ ಹೆಚ್ಚು ಅಂದರೆ 51 ಶತಕ ಸಿಡಿಸಿ ಮೊದಲನೇ ಸ್ಥಾನದಲ್ಲಿದ್ದರೆ, ಹೆಚ್ಚು ರನ್ ಗಳಿಸಿದ ಸ್ಥಾನದಲ್ಲಿ ಜಾಕ್ ಕಾಲಿಸ್ 3ನೇ ಸ್ಥಾನದಲ್ಲಿದ್ದಾರೆ. ಹಾಗೆ ಮತ್ತೊಂದು ವಿಶೇಷ ಏನೆಂದರೆ, ಅವರು ವಿಕೆಟ್ಗಳನ್ನು ಕೂಡ ಕಬಳಿಸಿದ್ದಾರೆ. ಅವರು ಆಲ್ರೌಂಡ್ ಅಂತ ಎಲ್ಲರಿಗೂ ಗೊತ್ತಾಯಿದೆ. 292 ವಿಕೆಟ್ ಕೂಡ ಬರ್ತಿದ್ದಾರೆ. ಟೆಸ್ಟ್ನಲ್ಲಿ 10,000ಕ್ಕೂ ಹೆಚ್ಚು ರನ್ ಬಾರಿಸಿ 250ಕ್ಕೂ ಹೆಚ್ಚು ವಿಕೆಟ್ ಪಡೆದ ಏಕೈಕ ಆಟಗಾರ ಅಂದರೆ ನಮ್ಮ ಜಾಕ್ ಕಾಲಿಸ್. ಹಾಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಸ್ಪಿನ್ ಮೋಡಿ ಜಾದೂಗಾರ ಅಂತಲೇ ಹೇಳ್ಬೋದು. ಯಾರನ್ನ ಅಂದರೆ ನಮ್ಮ ಶ್ರೀಲಂಕಾದ ಮುತ್ತಯ್ಯ ಮುರಳೀಧರನ್. ಅವರ ಬೌಲಿಂಗ್ ಶೈಲಿನೇ ವಿಶಿಷ್ಟವಾಗಿದೆ. ಎಂತೆಂಥ ಘಟಾನುಘಟಿ ಬ್ಯಾಟ್ಸ್ಮನ್ಗಳು ಕೂಡ ಇವರ ಬೌಲಿಂಗಿಗೆ ಉತ್ತರವಿಲ್ಲದೆ ಔಟ್ ಆಗಿದ್ದಾರೆ. ಮುರಳೀಧರನ್ ಅವರು ಅತಿ ಹೆಚ್ಚು ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ 2ನೇ ಸ್ಥಾನದಲ್ಲಿದ್ದಾರೆ. ಅವರು 133 ಟೆಸ್ಟ್ಗಳಲ್ಲಿ 19 ಬಾರಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದಿದ್ದಾರೆ. ಹಾಗೂ 800 ವಿಕೆಟ್ಗಳನ್ನು ಪಡೆದಿರುವ ಏಕೈಕ ಸ್ಪಿನ್ ಬೌಲರ್ ಮುತ್ತಯ್ಯ ಮುರಳೀಧರನ್ ಹೆಚ್ಚು ಶ್ರೇಷ್ಠ ಪಡೆದ ವಿಶ್ವ ದಾಖಲೆಯನ್ನು ಹೊಂದಿದ್ದಾರೆ. ಅವರು ಟೆಸ್ಟ್ನಲ್ಲಿ 11 ಬಾರಿ ಈ ಸಾಧನೆ ಮಾಡಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಪಾಕಿಸ್ತಾನದ ವಾಸಿಂ ಅಕ್ರಮ್, ಹಳೆಯ ಕಾಲದ ಹುಲಿ. ಯಾವಾಗಲೂ ಎಲ್ಲರೂ ನೆನಪಿಟ್ಕೊಂಡೇ ಇರ್ತಾರೆ. ಅವರು 104 ಟೆಸ್ಟ್ ಪಂದ್ಯಗಳಲ್ಲಿ 17 ಬಾರಿ ಈ ಸಾಧನೆ ಮಾಡಿದ ಪಾಕ್ನ ಗರಿಷ್ಠ ವಿಕೆಟ್ ಟೇಕರ್ ಕೂಡ ಇವರಾದ ನಂತರ ಶೇನ್ ವಾರ್ನ್ 4ನೇ ಸ್ಥಾನದಲ್ಲಿರುವ ಲೆಜೆಂಡರಿ ಬೌಲರ್ ಆಸ್ಟ್ರೇಲಿಯಾದ ಶೇನ್ ವಾರ್ನ್ ಅವರು 145 ಪಂದ್ಯಗಳಿಂದ 17 ಬಾರಿ ಪಂದ್ಯಶ್ರೇಷ್ಠ ಸಾಧನೆ ಮಾಡಿದ ಟೆಸ್ಟ್ನಲ್ಲಿ 708 ವಿಕೆಟ್ ಪಡೆದಂಥ 2ನೇ ವಿಶ್ವದ ಅತಿ ವಿಕೆಟ್ ಪಡೆದ ಬೌಲರ್ ನಮ್ಮ ಶೇನ್ ವಾರ್ನ್. ಹಾಗೆ 5ನೇ ಸ್ಥಾನದಲ್ಲಿರುವಂಥ ನಮ್ಮ ಮತ್ತೊಬ್ಬ ಆಟಗಾರ ಶ್ರೀಲಂಕಾದ ವಿಕೆಟ್ ಕೀಪರ್ ಕುಮಾರ್ ಸಂಗಕ್ಕರ ಅವರದ್ದು. ಅವರು 134 ಪಂದ್ಯಗಳನ್ನು ಆಡಿ 16 ಬಾರಿ ಪಂದ್ಯಶ್ರೇಷ್ಠ ಪ್ರಶಸ್ತಿ. ಇನ್ನು 6ನೇ ಸ್ಥಾನದಲ್ಲಿರುವ ಆಸ್ಟ್ರೇಲಿಯಾದ ರಿಕ್ಕಿ ಪಾಂಟಿಂಗ್ 168 ಪಂದ್ಯಗಳಿಂದ 16 ಬಾರಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದಿದ್ದಾರೆ. ವಿಂಡೀಸ್ನ ಕಟ್ನಿ ಆಂಬ್ರೋಸ್, ಆಸ್ಟ್ರೇಲಿಯಾದ ಸ್ಟೀವಾ ಹಾಗೂ ಆಸ್ಟ್ರೇಲಿಯಾದ ಸ್ಟೀವ್ ಸ್ಮಿತ್, ಜೋ ರೂಟ್ ತಲಾ 13 ಪ್ರಶಸ್ತಿಗಳೊಂದಿಗೆ ಜಂಟಿ 10ನೇ ಸ್ಥಾನದಲ್ಲಿದ್ದಾರೆ ಫ್ರೆಂಡ್ಸ್. ಇನ್ನು ನಮ್ಮ ಭಾರತ ತಂಡದ ಯಾವೊಬ್ಬ ಆಟಗಾರನೂ ಅತಿ ಹೆಚ್ಚು ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದಿಲ್ಲ ಅನ್ನೋದೇ ನಮ್ಮೆಲ್ಲರಿಗೂ ಬೇಜಾರಾಗುವ ಸಂಗತಿ. ಆದರೆ ಏನೇ ಹೇಳಿ ಫ್ರೆಂಡ್ಸ್, ಯಾರೇ ತಗೊಂಡ್ರೂ ನಮ್ಮ ಕ್ರಿಕೆಟ್ ಅಂತೂ ಗೆದ್ದಿದೆ ಅನ್ನೋದು ಎಲ್ಲರಿಗೂ ಖುಷಿ ಕೊಡುವಂಥ ವಿಷಯ. ಹಾಗೆ ಸಾಧ್ಯವಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಕೂಡ ಮಾಡಿ. ಯಾರು ನಿಮಗೆ
ಅಮೂಲ್ಯವಾದ ಬ್ಯಾಟ್ಸ್ಮನ್ ಅಥವಾ ಬೌಲರೇ ಇರ್ಬೋದು, ಯಾರಂತ ಕಮೆಂಟ್ಸ್ ಕೂಡ ಹಾಕಿ. ಅದು ಯಾವ ದೇಶನೇ ಆಗಿರ್ಬೋದು, ಕ್ರೀಡೆ ಮುಖ್ಯ ನಮ್ಮ ಭಾರತದವರಿಗೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.